ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶ್ರೀನಿವಾಸಾಯ ನಮಃ. ಓಂ ಅಶ್ವಮಿಷ್ಟಯೇ ತ್ವಂ ಪುರು ಸಹಸ್ರಾಣಿ ಶತಾನಿ ಚ ಯೂಥಾ ದಾನಾಯ ಮಂಹಸೆ ಯೂಥಾ ದಾನಾಯ ಮಂಹಸೆ ಯೂಥಾ ದಾನಾಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 447ನೇಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 188ನೇಯ ಶ್ರೀನಿವಾಸ ಅನ್ನುವ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರದ ಶ್ರವಣವನ್ನು ಕೂಡ ನಾವು ಮಾಡಬೇಕಾಗಿದೆ. ಮೊದಲು ಶ್ರೀನಿವಾಸ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ನೋಡೋಣ. ನಮ್ಗೆ ಗೊತ್ತಿರುವಂತೆ ಶ್ರೀನಿವಾಸ, ಶ್ರೀ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನು ತನ್ನ ಹೃದಯದಲ್ಲಿ ಧರಿಸಿದಂಥವನು. ಹೀಗೆ ಇದು ನಾರಾಯಣನ ಹೆಸರು, ತುಂಬ ಸರಳವಾಗಿ. ಪರಮಾತ್ಮನ ತೊಡೆಯ ಮೇಲೆ ಆತನ ಹೃದಯದಲ್ಲಿ ಶ್ರೀ ಲಕ್ಷ್ಮೀದೇವಿ ನಿವಾಸ ಮಾಡಿಕೊಂಡಿದ್ದಾಳೆ. ಮತ್ತು ಎಲ್ಲ ರೀತಿಯಾದಂಥ ಸಂಪತ್ತು ಕೂಡ ಈ ಭಗವಂತನಲ್ಲಿದೆ. ಆದ್ದರಿಂದ ಈತನನ್ನು ಶ್ರೀನಿವಾಸ ಅಂತಾರೆ. ಮುಂದೆ ಕೂಡ 616 ಅಥವಾ 617ನೇ ನಾಮವಾಗಿ ಮತ್ತೊಮ್ಮೆ ಶ್ರೀನಿವಾಸ ಅನ್ನುವ ಶಬ್ದ ಬರೋದಿದೆ. ಅದರ ಅರ್ಥವನ್ನು ನಾವಲ್ಲಿ ನೋಡ್ತೇವೆ. ಶ್ರೀ ಅಂದರೆ ಸಂಪತ್ತು, ಭಕ್ತರಿಗೆ ಸಂಪತ್ತನ್ನು ಕೊಡುವಂಥವನು. ಸಂಪತ್ತಿನ ಜೊತೆಗೆ ಭಕ್ತರು ವಾಸ ಮಾಡುವಂತೆ ಮಾಡುವವನು, ಅಥವಾ ಭಕ್ತರ ಜೊತೆಗೆ ಸಂಪತ್ತು ಯಾವತ್ತೂ ನೆಲೆಗೊಳ್ಳುವಂತೆ ಮಾಡುವವನು ಅನ್ನುವಂಥ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಈ ಪ್ರಸ್ತುತವಾದ ಬೃಹತಿ ಮಂತ್ರ ಏನಿದೆ ಅದಕ್ಕನುಗುಣವಾಗಿ ನನಗೆ ತೋಚುವಂಥ ಒಂದು ಅರ್ಥ, ಶ್ರೀನಿವಾಸ ಅಂದರೆ ಶ್ರೀ ಅಂದರೆ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ದೃಢವಾಗಿ ನಮ್ಮಲ್ಲಿ ಇರುವಂತೆ ಮಾಡುವವನು. ಆದ್ದರಿಂದ ಆತ ಶ್ರೀನಿವಾಸ, ಇಂದ್ರಿಯಗಳ ಶಕ್ತಿ ಎಂದು ಕುಂದದೇ ಇರುವಂತೆ ಮಾಡುವವನು ಅಂತ ಬಹಳ ಮುಖ್ಯವಾದಂಥ ಅರ್ಥ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಏನರ್ಥ ಹೇಳಿದ್ದಾರೆ, ಮತ್ತು ಭಗವಂತಾಚಾರ್ಯರು ಅದಕ್ಕೆ ಏನರ್ಥ ಹೇಳಿದ್ದಾರೆ, ಅದೆಲ್ಲವನ್ನು ಕೂಡ ನೋಡೋಣ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಮುಂದೆ ನನಗೆ ತೋಚುವಂಥ ಅರ್ಥ, ಇದೆಲ್ಲವನ್ನು ಕೂಡ ಈಗ ನೋಡೋಣ. ತ್ವಂ ಪುರು ಸಹಸ್ರಾಣಿ ಶತಾನಿ ಚ ಯೂಥಾ ದಾನಾಯ ಮಂಹಸೆ ಆ ಪುರಂದರಂ ಚಕ್ರಮ ವಿಪ್ರವಚಸ ಇಂದ್ರಂ ಗಾಯಂತೋ ಅವಸೆ ಅಂತಿದು 8ನೇ ಮಂತ್ರ, 8ನೇ ಮಂಡಲದ 61ನೇ ಸೂಕ್ತದ 8ನೇ ಮಂತ್ರ. ಅದಕ್ಕಿಂತ ಹಿಂದೆ 7ನೇ ಮಂತ್ರವೂ ಕೂಡ ಬಂದಿದೆ. ಆ 7ನೇ ಮಂತ್ರದಲ್ಲಿರುವ ಕೆಲವು ಭಾಗಗಳು, ಅಶ್ವಮಿಷ್ಟಯೇ ಅಂತಿರುವ ಭಾಗ ಅಲ್ಲಿದು. 7ನೇ ಮಂತ್ರದಲ್ಲಿ ಅಶ್ವಮಿಷ್ಟಯೇ ಅಂತಿದೆ. 8ನೇ ಮಂತ್ರದಲ್ಲಿ ತೊಂಪುರು ಸಹಸ್ರಾಣಿ ಅಲ್ಲಿಂದ ಪ್ರಾರಂಭ ಕಂಡಿದೆ. ಹೀಗೆ 7 ಮತ್ತು 8ನೇ ಮಂತ್ರದ ಒಂದು ಸಮ್ಮಿಶ್ರಣ ಈಗ ನಾವು ನೋಡ್ತಾ ಇರುವಂತಹ ಮಂತ್ರ. ಐತರೆಯ ಆರಣ್ಯಕವೇ ಅದನ್ನ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದೆ. ಅದನ್ನ ಮಂತ್ರವನ್ನು ಹೊಂದಿಸಿದೆ. ಬೃಹತಿ ಮಂತ್ರವನ್ನು ಸಂಪಾದಿಸುವುದು ಹೇಗೆ ಅಂತ ತಿಳಿಸಿಕೊಟ್ಟಿದೆ. ಅದನ್ನ ನಾವೀಗ ಮುಂದಿನಂತೆ ನೋಡಬೇಕು. ಸಾಯಣಾಚಾರ್ಯ ಹೇಳುವಂತಹ ಅರ್ಥ ಹೀಗೆ: ಹೇ ಇಂದ್ರ, ಭಗವಂತನೇ, ತ್ವಂ ಪುರು ಸಹಸ್ರಾಣಿ. ಪುರು ಅಂದ್ರೆ ಬಹಳ ಅಂತ ಅರ್ಥ, ಸಹಸ್ರಾಣಿ ಅಂದ್ರೆ 1000, ಶತ ಅಂದ್ರೆ 100, ಇದು ನಮ್ಗೆ ಗೊತ್ತಿದ್ದೇ ಇದೆ. ಯೂಥ ಅಂದ್ರೆ ಗೋ, ಅಶ್ವ ಮೊದಲಾದ ಪ್ರಾಣಿಗಳ ಗುಂಪನ್ನ ಯಜಮಾನನಿಗೆ ಕೊಡ್ಲಿಕ್ಕಾಗಿ ನೀನು ಮಂಹಸೆ ಸಮ್ಮತಿಸ್ತಿ. ಮುಂದೆ ಪುರಂದರಂ ಇತ್ಯಾದಿ ಶಬ್ದಗಳಿವೆ. ಆ ಪುರಂದರಂ ಚಕ್ರಮ ವಿಪ್ರವಚಸ ಅಂತ, ಅದು ಸತಾಂಗತಿ ಎನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಾವು ನೋಡೋಣ. ಈಗ ನಮಗೆ ಬೇಕಾದ್ದು ಅಶ್ವಮಿಷ್ಟಯೇ ತ್ವಂ ಪುರು ಸಹಸ್ರಾಣಿ ಶತಾನಿ ಚ ಯೂಥ
ದಾನಾಯ ಮಂಹಸೆ, ಯೂಥಾ ದಾನಾಯ ಮಂಹಸೆ, ಯೂಥಾ ದಾನಾಯ. ಇಷ್ಟು ಮಾತ್ರ ರಘುನಾಥ ಸ್ವಾಮಿಗಳ ಸಂಪಾದನೆಯಂತೆ ನಮಗೆ ಕಾಣಿಸುವಂಥ ಅರ್ಥ. ಭಗವಂತಾಚಾರ್ಯರು ಶ್ರೀನಿವಾಸ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಏನು ಬೃಹತಿ ಮಂತ್ರವನ್ನು ತೋರಿಸ್ತಾರೆ ಅಂದರೆ, ಇಂದ್ರಾಶ್ವಮಿಷ್ಟಯೇ ಅನ್ನುವಲ್ಲಿ ಈ ಅನ್ನೋದು ಹಿಂದಿನ ನಾಮಕ್ಕೆ ಹೊರಟೋಗಿದೆ. ಇಂದ್ರಾಶ್ವಮಿಷ್ಟಯೇ ನಕಾರ ಮತ್ತು ದಕಾರ ರಕಾರಗಳ ಸಂಯೋಗ. ಇಂದ್ರಾಶ್ವಮಿಷ್ಟಯೇ ಅಂತ ಹೀಗೇನೆ ಮಂತ್ರ ಪ್ರಾರಂಭ ಕಾಣ್ತದೆ ಶ್ರೀನಿವಾಸ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಉದಿಂದ್ರಾಶ್ವಮಿಷ್ಟಯೇ ಉದಿಂದ್ರಾಶ್ವಮಿಷ್ಟಯೇ ತ್ವಂ ಪುರು ಸಹಸ್ರಾಣಿ ಶತಾನಿ ಚ ಯೂಥಾ ದಾನಾಯ ಸಂ ಅಂತಿಷ್ಟು ಶ್ರೀನಿವಾಸ ಎಂಬ ನಾಮಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರ ಅವ್ರು ಹೇಳುವಂತೆ. ಶ್ರಿಯ ಸಂಪತ್ಯ ನಿವಾಸ ಇತಿ ಭಕ್ತಾನ್, ಭಕ್ತರಿಗೆ ಭಕ್ತರಲ್ಲಿ ಸಂಪತ್ತು ನೆಲೆಗೊಳ್ಳುವಂತೆ ಮಾಡುವವನು ಅನ್ನೋ ಅರ್ಥವನ್ನು ಹೇಳಿದವರೇ ಅವರು. ನಮಗೆ ಗೊತ್ತಿರುವಂತೆ ಅವರು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಿಲ್ಲ. ಮೂಲ ಋಗ್ವೇದದಲ್ಲಿ ಈ ಕೆಲವು ಮಂತ್ರಗಳು ಬೃಹತಿಗೆ ಸಂಪಾದನೆಗೆ ಬೇಕಾದಂಥ ಮಂತ್ರಗಳೇನಿವೆ ಅವುಗಳ ಅರ್ಥವನ್ನು ಮಾತ್ರ ಹೇಳಿದ್ದಾರೆ. ಅಲ್ಲಿ ಹೀಗೆ ಅರ್ಥ ಹೇಳ್ತಾರೆ ಭಗವಂತಾಚಾರ್ಯರು. ಹೇ ಭಗವಂತನೇ, ತ್ವಂ ನೀನು, ಶತಾನಿ ಸಹಸ್ರಾಣಿ, ಶತ ಅಂದ್ರೆ 100, 1000 ಅಂದ್ರೆ 1000, ಪುರು ಅಂದ್ರೆ ಬಹಳ, ಅದಕ್ಕಿಂತಲೂ ಹೆಚ್ಚು, ಯೂಥ ಅಂದ್ರೆ ಯೂಥಗಳನ್ನು ಅಂತ ಅರ್ಥ. ಧನ ಮೊದಲಾದ ಧನ ಪಶು ಸಂಪತ್ತಿ ಮೊದಲಾದ ವಸ್ತುಗಳ ಗುಂಪನ್ನ, ದಾನಾಯ ಅರ್ಥಿಭ್ಯ ದಾನಾರ್ಥಂ, ಯೋಗ್ಯರಾದ ಅರ್ಥಿಗಳಿಗೆ ಅದನ್ನು ಕೊಡುವುದಕ್ಕಾಗಿ, ಮಂಹಸೆ ಭಕ್ತರಿಗೆ ಕೊಡ್ತಿ, ನಿನ್ನ ಭಕ್ತರಿಗೆ ನೀನು ದಾನ ಸಾಮರ್ಥ್ಯವನ್ನು ಕೊಡ್ತಿ, ನಿನ್ನ ಭಕ್ತರು ಅವುಗಳನ್ನು ಯೋಗ್ಯರಾದವರಿಗೆ ದಾನ ಮಾಡ್ತಾರೆ ಅಂತ ಅದರ ಅರ್ಥ. ಪುರಂದರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಏನು ಅರ್ಥ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಅದು ನಮಗೆ ಇಲ್ಲೇನು ಬೇಕಾಗಿಲ್ಲ. ಈಗ ರಘುನಾಥ ಸ್ವಾಮಿಗಳು ಇದಕ್ಕೆ ಮಾಡಿರುವಂತಹ ಅರ್ಥವನ್ನು ನೋಡೋಣ. ಅಶ್ವಮಿಷ್ಟಯೇ ಅಂತ ಮಂತ್ರ ಪ್ರಾರಂಭ ಕಂಡಿದೆ, ನಮಗಿದು ಗೊತ್ತಿದೆ. ಅತ್ರ ಅಶ್ವಶಬ್ದ ಇಂದ್ರಿಯ ವಚನ ಅಂತಾರೆ ರಘುನಾಥ ಸ್ವಾಮಿಗಳು. ಅಶ್ವ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಇಂದ್ರಿಯಾಣಿ ಹಯಾನಾಹು ಅಂತ ಕಾಟಕೋಪನಿಷತ್ತಲ್ಲಿ ಬಂದಿದೆ, ಹಿಂದೆ ಅನೇಕ ಬಾರಿ ಅದನ್ನು ನೋಡಿದ್ದೀವಿ. ಮತ್ತೆ ಅಶ್ವಮಿಷ್ಟಯೇ ಎಂಬಲ್ಲಿ ಇಷ್ಟಿ ಅಂದ್ರೆ ಪ್ರೇರಣ ಅಂತ ಅರ್ಥ. ಹೇ ಇಂದ್ರ ಭಗವಂತನೇ, ಅಶ್ವಮಿಷ್ಟಯೇ ನಮ್ಮ ಇಂದ್ರಿಯಗಳನ್ನು ಪ್ರೇರಿಸುವುದಕ್ಕಾಗಿ, ಮಂಹಸೆ ನೀನು ಸಮರ್ಥನಾಗಿದ್ದಿ. ಅದಲ್ಲದೆ ನೀನು 100, 1000 ಮತ್ತು ಅದಕ್ಕಿಂತ ಹೆಚ್ಚು ಶತ್ರುಗಳ ಗುಂಪುಗಳನ್ನ, ದಾನಾಯ ಅಂದ್ರೆ ಅವಖಂಡನೆ ದಮನ ಮಾಡುವುದಕ್ಕಾಗಿ ಮಂಹಸೆ ಸಮರ್ಥನಾಗಿದ್ದಿ. ಅದಲ್ಲದೆ ಯೂಥ ಅಂದ್ರೆ ಯೂಥಾನಾಮ್ ಅಂತ ಅರ್ಥ. ಧನ ಕನಕ, ಧನ ಸುವರ್ಣ ಮೊದಲಾದ ಏನು ಭೋಗ ಪದಾರ್ಥಗಳಿವೆ ಅವುಗಳ ದಾನಕ್ಕೆ, ದಾನ ಅಂದ್ರೆ ಆದಾನ, ತನ್ನಲ್ಲಿ ಇಟ್ಕೊಳ್ಳುವುದಕ್ಕೆ ನೀನು ಸಕಲ ಸಂಪತ್ತುಗಳ ನೆಲೆಯಾಗಿದ್ದೆ. ಆದ್ರಿಂದ ಅವೆಲ್ಲವನ್ನು ನಿನ್ನಲ್ಲಿ ಇಟ್ಕೊಳ್ಳುವುದಕ್ಕೆ ನೀನು ಸಮರ್ಥನಾಗಿದ್ದಿ ಅಂತ ಅರ್ಥ. ಶ್ರೀನಿವಾಸ ಅಂದ್ರೆ ಶ್ರಯತೆ ಇತಿ ಶ್ರೀಹಿ, ಯಾರು ಆಶ್ರಯಿಸ್ಕೊಂಡಿದ್ದಾಳೋ ಅವಳೇ ಶ್ರೀ, ನಮ್ಗೆ ಗೊತ್ತಿರುವಂತೆ. ಧನಾದಿ ಅಭೀಷ್ಟ ಜಾತಾನಿ, ಧನ ಕನಕ ಮೊದಲಾದ ಎಲ್ಲ ಅಭೀಷ್ಟ ವಸ್ತುಗಳನ್ನ ಶ್ರೀ ಅಂತ ಕರಿಬೇಕು. ಅವುಗಳನ್ನು ತನ್ನಲ್ಲಿ ನಿವಾಸಯತಿ ಇಟ್ಕೊಂಡಿದ್ದಾನೆ ಈ ಭಗವಂತ. ಆದ್ರಿಂದ ಆತ ಶ್ರೀನಿವಾಸ ಅಂತ ಹೀಗದರ ಅರ್ಥವನ್ನ ಶ್ರೀನಿವಾಸ ಮೂರ್ತಿರತ್ರ ಅಂತ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಇದಿಷ್ಟು ಇವರೆಲ್ಲ ಹೇಳಿದ್ದನ್ನು ನೋಡಿ ಆಯ್ತು. ಸ್ವಲ್ಪ ಇಲ್ಲಿರುವುದನ್ನೇ ತಗೊಂಡಿದ್ದೇನೆ, ಮತ್ತೆ ಕೆಲವು ಬೇರೆ ಅರ್ಥಗಳನ್ನು ಕೂಡ ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ನನ್ನ ಅರ್ಥವನ್ನು ಈಗ ನೋಡೋಣ. ಹೇ ಇಂದ್ರ, ಪರಮೈಶ್ವರ್ಯಶಾಲಿಯಾದ ಭಗವಂತನೇ. ಇಂದ್ರ ಅನ್ನುವ ಶಬ್ದವೇ ಶ್ರೀನಿವಾಸ ಅನ್ನೋದನ್ನು ತೋರಿಸ್ತದೆ. ಮೊದಲನೇದಾಗಿ ಶ್ರೀನಿವಾಸ ಅಂದ್ರೆ ಸಂಪದ್ಭರಿತನಾದವನು, ಇಂದ್ರ ಅಂದ್ರೂ ಇದು ಪರಮೇಶ್ವರಿ ಅಂತ. ಅವೆರಡಕ್ಕೂ ಸಂಬಂಧ ಹೀಗೆ ಬೃಹತಿ ಮಂತ್ರಕ್ಕೂ ಇಲ್ಲಿರುವ ಇಂದ್ರ ಎಂಬ ಶಬ್ದವನ್ನು ಒಳಗೊಂಡ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ಶ್ರೀನಿವಾಸ ಎಂಬ ಶಬ್ದಕ್ಕೂ ಹೀಗೆ ಸಂಬಂಧ ಮೊದಲೇ ನಮಗೆ ವ್ಯಕ್ತ ಆಗಿದೆ. ಅಶ್ವಮಿಷ್ಠಯೇ, ಅಶ್ವ ಅಂದ್ರೆ ಇಂದ್ರಿಯಗಳೆಂಬ
ಕುದುರೆಗಳು. ಇಂದ್ರಿಯಾಖ್ಯ ಅಶ್ವ ಪ್ರಾಪ್ತ್ಯರ್ಥಂ, ಆ ಅಶ್ವಗಳ ಪ್ರಾಪ್ತಿಗಾಗಿ, ಪ್ರೇರಣಾ ಅಂತ ನಾನು ಅರ್ಥ ಮಾಡ್ಕೊಂಡಿಲ್ಲ, ಪ್ರಾಪ್ತಿಗಾಗಿ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಅದು ಹಿಂದೆ ಪ್ರಾಪ್ತಿ ಅಂತ ಅರ್ಥ ಬಂದಿದ್ದೇ ಇದೆ. ಅಶ್ವಮಿಷ್ಟ ಇಂದ್ರೆ ಈ ಅಶ್ವಗಳ ಪ್ರಾಪ್ತಿಗಾಗಿ ಅನ್ನೋ ಅರ್ಥವನ್ನು ಸ್ವಯಂ ರಘುನಾಥ ಸ್ವಾಮಿಗಳೇ ಹಿಂದೆ ಹೇಳಿದ್ದಾರೆ, ನಾವು ಅದನ್ನು ನೋಡಿದ್ದೇವೆ. ನಾನು ಅದೇ ಅರ್ಥವನ್ನು ಇಲ್ಲಿ ಮುಂದುವರಿಸಿದ್ದೇನೆ. ಅಶ್ವಪ್ರಾಪ್ತಿ ಅಂದರೆ ಅಶ್ವಶಕ್ತಿ ಪ್ರಾಪ್ತ್ಯರ್ಥಂ. ಇಂದ್ರಿಯಗಳೆಂಬ ಕುದುರೆಗಳಿಗೆ ಶಕ್ತಿಯನ್ನು ನಾವು ದೊರಕಿಸ್ಕೋಬೇಕಾಗಿದೆ ಸಾಧಕರು. ಆ ಶಕ್ತಿಯನ್ನು ನಮಗೆ ಕೊಡಲಿಕ್ಕೆ ನೀನು ಸಮರ್ಥನಾಗಿದ್ದಿ. ಮತ್ತೆ ಅದಕ್ಕೆ ಸಮರ್ಥನಾಗಿದ್ದಿ ಅಂದರೆ ನಮ್ಮ ಇಂದ್ರಿಯಗಳ ಒಟ್ಟಾರೆ ನಮ್ಮ ವ್ಯಕ್ತಿತ್ವದ ದೌರ್ಬಲ್ಯವನ್ನು ಓಡಿಸ್ಲಿಕ್ಕೆ ನೀನು ಸಮರ್ಥನಾಗಿದ್ದೆ. ಶತ ಅಂದರೆ 100, ಸಹಸ್ರ ಅಂದರೆ 1000, ಮತ್ತು ಪುರು ಅಂದರೆ ಅದಕ್ಕಿಂತಲೂ ಹೆಚ್ಚು, 100, 1000, ಅದೆಷ್ಟೋ ಲೆಕ್ಕವಿಲ್ಲದಷ್ಟು. ಯೂಥ ಅಂದರೆ ಯೂಥಗಳು ಅಂದರೆ ದೌರ್ಬಲ್ಯ ಮೊದಲಾದ ಗುಣಗಳು ನಮ್ಮ ಕರ್ಮೇಂದ್ರಿಯಗಳಿಗೆ, ನಮ್ಮ ಜ್ಞಾನೇಂದ್ರಿಯಗಳಿಗೆ, ನಮ್ಮ ಮನಸ್ಸಿಗೆ, ಒಟ್ಟಾರೆ ನಮ್ಮ ಆತ್ಮಕ್ಕೆ ಅನೇಕ ಥರದ ದೌರ್ಬಲ್ಯಗಳು, ಅನೇಕ ಥರದ ತೊಂದರೆಗಳು, ಆತ್ಮದ ರೋಗಗಳು, ಮನೋರೋಗಗಳು, ದೇಹದ ರೋಗಗಳು. ಇವರೆಲ್ಲರನ್ನೂ ಕೂಡ ಈ ಎಲ್ಲ ದೌರ್ಬಲ್ಯಗಳನ್ನು, ನಮ್ಮ ವ್ಯಕ್ತಿತ್ವದ ಲೋಪದೋಷಗಳನ್ನು ದಾನಾಯ ಅಂತ ಅರ್ಥ ಮಾಡಿದ್ದಾರೆ. ಇದು ರಘುನಾಥ ಸ್ವಾಮಿಗಳು ಮಾಡೇ ಇದ್ದಾರೆ. ದಾನ ಅಂದರೆ ಖಂಡನ ಅಂತ ಅರ್ಥ, ನಿರಾಕರಣೆ ಮಾಡಲಿಕ್ಕಾಗಿ. ಮಮ್ಮಸೆ, ನೀನು ಸಮರ್ಥನಾಗಿದ್ದಿ. ಅಥವಾ ಮಹಿ ವೃದ್ಧವು ಅಂತ ಒಂದು ಕಡೆ ಧಾತು ಇದೆ, ಅದರಿಂದ ನೀನು ನಮ್ಮ ವ್ಯಕ್ತಿತ್ವದ ದೋಷಗಳನ್ನು ನಿರಾಕರಣೆ ಮಾಡಲಿಕ್ಕಾಗಿ ನಮ್ಮ ಎದುರಿಗೆ ಬರ್ತಿ ಅಂತ ಅದರ ತಾತ್ಪರ್ಯ. ನಮ್ಮ ಎದುರಿಗೆ ಬಂದು ಪ್ರತ್ಯಕ್ಷನಾಗ್ತಿ. ದೋಷಗಳನ್ನು ನಿರಾಕರಣೆ ಮಾಡುವುದು ಅಥವಾ ದೋಷದ ಅಭಿಮಾನಿಗಳಾದಂಥ ದೈತ್ಯರನ್ನ ನಿರಾಕರಣೆ ಮಾಡುವುದು ಅಂತ ಇನ್ನೊಂದು ಅರ್ಥ. ತದಭಿಮಾನಿ ದೈತ್ಯರ ವೃಂದವನ್ನು ನಾಶ ಮಾಡುವುದು ಅಂತಲೂ ಅದಕ್ಕೆ ಅರ್ಥ ಆಗ್ಬೋದು. ಅದು ಅಲ್ಲದೆ ಯೂಥ ಅಂದರೆ ಯೂಥಾನಾಂ ಷಷ್ಠಿ ವಿಭಕ್ತಿ ಏಕವಚನ. ಯೂಥಗಳು ಅಂದರೆ ಐಹಿಕ ಧನಗಳು, ಅವುಗಳ ದಾನ, ಅದಕ್ಕೆ ನೀನು ಸಮರ್ಥನಾಗಿದ್ದೆ. ಮತ್ತೆ ಮೋಕ್ಷವೆಂಬ ಧನ, ನಯ ಮೋಕ್ಷಾಖ್ಯ ವಿತ್ತಾಯ ಅಂತ ಐತರೆಯ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಮೋಕ್ಷವೆಂಬ ಸಂಪತ್ತನ್ನು ಭಗವಂತನಿಂದ ಪ್ರಾರ್ಥಿಸುವುದನ್ನು ಆ ಉಪನಿಷತ್ತಿಗೆ ವ್ಯಾಖ್ಯಾನ ರೂಪದಲ್ಲಿ ಹೇಳಿದ್ದಾರೆ. ಮಮ್ಮಸೆ, ನೀನು ಅದಕ್ಕಾಗಿ ವರ್ಧಿಸ್ತಿ. ಇದೆಲ್ಲ ರಘುನಾಥ ಸ್ವಾಮಿಗಳು ಹೇಳಿದ್ದೆ. ಆ ಅರ್ಥವನ್ನೇ ಇಲ್ಲಿ ತಗೊಂಡಿದ್ದೇನೆ. ಅಶ್ವ ಪ್ರಾಪ್ತ್ಯರ್ಥಂ ಅನ್ನೋದನ್ನು ಮಾತ್ರ ಹಿಂದಿನಿಂದ ಅಶ್ವದ ಶಕ್ತಿ ಪ್ರಾಪ್ತ್ಯರ್ಥವಾಗಿ ಅಂತ, ಒಂದು ಇಂದ್ರಿಯಗಳ ಶಕ್ತಿ ಪ್ರಾಪ್ತ್ಯರ್ಥವಾಗಿ ಅಂತ ಹಿಂದೆ ನಾನು ಹೇಳಿದಂಥ ಬೇರೆ ಅರ್ಥ. ಅದನ್ನು ಅಲ್ಲಿ ಮಾತ್ರ ನನ್ನ ಅರ್ಥ ಪ್ರತ್ಯೇಕವಾಗಿದೆ. ಇನ್ನು ಶ್ರೀನಿವಾಸ ಎಂಬ ಶಬ್ದಕ್ಕೆ ಏನರ್ಥ? ಸಂಪತ್ತನ್ನು ಕೊಡುವವನು, ಈ ಅರ್ಥ ಇದ್ದೇ ಇದೆ. ಸಂಪತ್ತನ್ನು ಕೊಡುವವನಾದ್ದರಿಂದ ಯೂಥ ಅಂದರೆ ಧನಕನಕಾದಿಗಳನ್ನು ಕೊಡುವವನು. ಯೂಥ ಅಂದರೆ ಧನಕನಕಾದಿಗಳ ಯೂಥವೇ ಗುಂಪು. ಈ ಐತರೆಯ ಆರಣ್ಯಕದಲ್ಲಿ ಒಂದು ಮಾತಿದೆ, ತಾವಾ ಈತಾ ಶೀರ್ಷನ್ ಶ್ರೀಯಶ್ರಿತಾ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ ಅಂತ ಹೀಗೆ. ಇದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಉದ್ಧರಿಸಿದ್ದಾರೆ. ಒಂದನೇ ಅಧ್ಯಾಯದ 1ನೇ ಪಾದದ 28ನೇ ಸೂತ್ರದಲ್ಲೇ. ಆದ್ದರಿಂದ ಶ್ರೀ ಅಂದರೆ ಇಂದ್ರಿಯಗಳು. ಅವ್ಯಾವ ಇಂದ್ರಿಯಗಳು ಅಂದರೆ ಎಲ್ಲ ಜ್ಞಾನೇಂದ್ರಿಯಗಳು ಕೂಡ, ಚಕ್ಷುಸ್ಸು, ಶ್ರೋತ್ರ ಮತ್ತು ವಾಗೀಂದ್ರಿಯ. ಘ್ರಾಣೇಂದ್ರಿಯವನ್ನು ಇಲ್ಲಿ ಹೇಳಲಿಲ್ಲ, ಆದರೆ ಘ್ರಾಣೇಂದ್ರಿಯವನ್ನು ಕೂಡ ತಿಳ್ಕೊಳ್ಬಹುದು. ಇವೆಲ್ಲವೂ ಕೂಡ ಇರುವುದು ತಲೆಯಲ್ಲಿ. ಚತುರ್ಮುಖ ಬ್ರಹ್ಮನ ಶಿರಸ್ಸಿನಲ್ಲಿ ಇವೆಲ್ಲವೂ ಕೂಡ ಇವೆ. ಶಿರಸ್ಸನ್ನು ಆಶ್ರಯಿಸ್ಕೊಂಡು ಚತುರ್ಮುಖ ಬ್ರಹ್ಮಂದು ಮತ್ತು ನಮ್ಮ ಜ್ಞಾನೇಂದ್ರಿಯಗಳು ಕೂಡ ಶಿರಸ್ಸಿನಲ್ಲೇ ಇರೋದು. ಕಿವಿ, ಕಣ್ಣು, ಮೂಗು, ನಾಲಿಗೆ, ವಾಕು ಇವೆಲ್ಲ ಇರುವುದು ನಮ್ಮ ತಲೆಯಲ್ಲೇ. ಆದ್ದರಿಂದ ಈ ತಲೆಗೆ ಶೀರ್ಷ ಅಂತ ಹೇಳ್ತಾರೆ. ಶಿರಸ್ ಎಂಬ ಶಬ್ದದ ಅರ್ಥವನ್ನು ಹೀಗೆ ನಾವು ತಿಳ್ಕೊಳ್ಬೇಕು.
ಚತುರ್ಮುಖ ಬ್ರಹ್ಮನ ತಲೆಗೆ ಶಿರಸ್ಸನ್ನು ಹೆಸರು ಹೇಗೆ ಬಂತು ಅಂದರೆ ಚಕ್ಷುರಾದಿಭಿ ಶ್ರಿತತ್ವಾತ್. ಚಕ್ಷುರೇಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ, ಮನಸ್ಸು, ವಾಕ್ ಮತ್ತು ಪ್ರಾಣ ಇವುಗಳಿಂದ ಈ ಶಿರಸ್ಸು ಆಶ್ರಯಿಸಲ್ಪಟ್ಟಿದೆ. ಇವೆಲ್ಲವೂ ಇರುವುದು ಶಿರಸ್ಸಿನಲ್ಲಿ. ಆದ್ದರಿಂದ ಇದಕ್ಕೆ ಶಿರಸ್ ಎಂಬುದಾಗಿ ಹೇಳಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಕೋಶಗಳಲ್ಲಿ ಶಿರಸ್ ಅಂದರೆ ಈ ಶೃ ಅಂತ ಧಾತು, ಅದಕ್ಕೆ ಅಸುನ್ ಪ್ರತ್ಯಯ ಬಂದು ಶಿರಸ್ ಎಂಬುದಾಗಿ ನಿಷ್ಪನ್ನ ಆಗಿದೆ ಅಂತ ಈಗಿನ ಕೋಶಗಳಲ್ಲಿ ಹೇಳ್ತಾರೆ. ಅದು ಶೃ ಹಿಂಸಾಯಾಮ್ ಅಂತ ಈಗ ಧಾತು. ಶೃಣಾತಿ ಅಂದರೆ ಹಿಂಸಿಸುತ್ತದೆ ಅಂತ ಈಗ ಅರ್ಥ ಆಗ್ತದೆ, ಅಥವಾ ಶೀರ್ಯತೆ ಹಿಂಸಿಸಲ್ಪಡುತ್ತದೆ ಅಂತ. ಅದ್ರ ಬದಲು ಶ್ರೀಯತೆ ಆಶ್ರಯಿಸಲ್ಪಟ್ಟಿದೆ. ಇಂದ್ರಿಯಗಳಿಂದ ಈ ತಲೆಯು ಆಶ್ರಯಿಸಲ್ಪಟ್ಟಿರುವುದರಿಂದ ಇದನ್ನ ಶಿರಸ್ ಅಂತ ಹೇಳಬೇಕು ಈ ತಲೆಯನ್ನ. ಮತ್ತೆ ಇಂದ್ರಿಯಗಳನ್ನ ಶ್ರೀಗಳು ಅಂತ ಹೇಳ್ತಾರೆ. ಶ್ರಯಂತಿ, ಈ ಇಂದ್ರಿಯಗಳು ತಲೆಯನ್ನು ಆಶ್ರಯಿಸಿಕೊಂಡಿವೆ, ಆದ್ರಿಂದ ಅವುಗಳು ಶ್ರೀಗಳು. ಶ್ರೀಯತೆ ಆಶ್ರಯಿಸಲ್ಪಟ್ಟಿದೆ, ಇಂದ್ರಿಯಗಳಿಂದ ಆಶ್ರಯಿಸಲ್ಪಟ್ಟಿರುವುದರಿಂದ ತಲೆಯನ್ನ ಶಿರಸ್ ಎಂಬುದಾಗಿ ಹೇಳಬೇಕು. ಈ ಅರ್ಥ ಹೆಚ್ಚು ಸರಸವಾಗಿದೆ ಮತ್ತೆ ಉಪನಿಷತ್ನಲ್ಲಿ ಹೇಳಲ್ಪಟ್ಟಂತಹ ಅರ್ಥ ಆಗಿದೆ. ಈ ದೃಷ್ಟಿಯಿಂದ ಶಿರಸ್ ಅಂದ್ರೆ ಶ್ರೀ. ಶ್ರೀ ಧಾತು, ಶೃಂಗ್ ಸೇವಾಯಂ ಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂದು ಈ ಶಬ್ದ ನಿಷ್ಪನ್ನ ಆಗಿದೆ ಅಂತ ನಾವು ಹೇಳ್ಬಹುದಾಗಿದೆ. ಆದ್ರಿಂದ ಶ್ರೀನಿವಾಸ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಸ್ಥಿರವಾಗಿ ನಿಲ್ಲಿಸಿದವನು ಅಂತ ಅರ್ಥ. ನಮ್ಮ ಇಂದ್ರಿಯಗಳನ್ನ ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲಿಸುವಂಥವನು. ಚತುರ್ಮುಖ ಬ್ರಹ್ಮನ ಇಂದ್ರಿಯಗಳನ್ನು ಕೂಡ ಇವನೇ ಸ್ಥಿರವಾಗಿ ನಿಲ್ಲಿಸುವಂಥವನು. ನಮ್ಮ ಇಂದ್ರಿಯಗಳನ್ನು ಇವನೇ ಸ್ಥಿರವಾಗಿ ನಿಲ್ಲಿಸಿದ್ದಾನಷ್ಟೆ. ಆದ್ರಿಂದಲೇ ಅಶ್ವಮಿಷ್ಟಯೇ ಅಂದ್ರೆ ಇಂದ್ರಿಯಗಳೆಂಬ ಕುದುರೆಗಳ ಶಕ್ತಿಯನ್ನ ನಮಗೆ ಕೊಡುವಂಥವನು. ಆ ಇಂದ್ರಿಯಗಳೆಂಬ ಕುದುರೆಗಳನ್ನು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲಿಸುವವನು ಅಂತ ಅದರ ಅರ್ಥ. ಅದಕ್ಕೆ ಶಕ್ತಿಯನ್ನು ಕೊಡುವವನು ಅಂತ ಒಂದು ಅರ್ಥ. ಇನ್ನೊಂದು, ಆ ಇಂದ್ರಿಯಗಳೆಂಬ ಕುದುರೆಗಳನ್ನ ಸರಿಯಾದ ದಾರಿಯಲ್ಲಿ ಇಟ್ಟವನು ಅಂತನೂ ಅರ್ಥ. ಹಾಗಾದ್ರೆ ಶ್ರೀನಿವಾಸ ಅಂತಂದ್ರೆ ತುಂಬಾ ಸುಂದರವಾದಂತಹ ಅರ್ಥ ಇದೆ ಆ ದೃಷ್ಟಿಯಿಂದ. ಅದಲ್ಲದೆ ಶ್ರೀನಿವಾಸ, ಶ್ರೀ ಎಂಬ ಶಬ್ದಕ್ಕೆ ಕೋಶಗಳಲ್ಲಿಯೇ ವಾಣಿ ಅಂತ, ಮಾತು ಅಂತ ಅರ್ಥ ಇದೆ. ಮತ್ತೆ ಯಾವುದೇ ಉಪಕರಣ ಅಂತ ಅರ್ಥ ಇದೆ. ಹಾಗಾಗಿ ಶ್ರೀ ಅಂದ್ರೆ ಇಂದ್ರಿಯಗಳು ಉಪಕರಣಗಳೇ, ಬೇರೆ ಉಪಕರಣಗಳು ಕೂಡ. ಬುದ್ಧಿ ಅಂತ ಅರ್ಥ ಇದೆ. 3 ವೇದಗಳು ಅಂತ ಅರ್ಥ ಇದೆ. ಋಗ್ಯಜುಸ್ಸಾಮಾನಿ ಸಾಹಿಶ್ರೀ ರಮೃತಾ ಸತಾಂ, ಋಚೋ ಯಜುಂಷಿ ಸಾಮಾನಿ ಸಾಹಿಶ್ರೀ ರಮೃತಾ ಸತಾಂ ಅಂತ ಇದ್ದ ನೋಡಿದ್ದೇವೆ ನಾವು. ಜ್ಞಾನಿಗಳಾದವರಿಗೆ, ಸಾಧಕರಾದವರಿಗೆ ಋಗ್ಯಜುಸ್ಸಾಮ ಅಂತನ್ನುವುದೇ ತುಂಬಾ ನಾಶವಿಲ್ಲದ ಒಂದು ಸಂಪತ್ತು ಅಂತ. ರಚೋಯಜುಂಷಿ ಸಾಮಾನಿ ಸಾಹಿಶ್ರೀ ರಮೃತಾ ಸತಾಂ ಅಂತ ಬಂದಿರುವುದು ತೈತ್ರಿಯ ಬ್ರಾಹ್ಮಣದಲ್ಲಿ 1ನೇ ಕಾಂಡ 2ನೇ ಪ್ರಪಾಠಕ. ಶ್ರಿಯಾ ವಿಹೀನೈ ಅಧನೈ ನಾಸ್ತಿಕೈ ಸಂಪ್ರವರ್ತಿತಂ ಅಂತ ಮಹಾಭಾರತದಲ್ಲಿ ಶ್ರೀ ಅಂದ್ರೆ ಸಂಪತ್ತು, ಶ್ರೀ ಅಂದ್ರೆ ವೇದ ಅನ್ನೋ ಅರ್ಥದಲ್ಲೂ ಕೂಡ ಪ್ರಯೋಗ ಮಹಾಭಾರತದಲ್ಲೂ ಕಂಡು ಬರ್ತದೆ. ಅದರಿಂದ ತ್ರಯಿ, ಶ್ರೀ ಅಂದ್ರೆ ವೃದ್ಧಿ, ಯಾವುದೇ ಡೆವಲಪ್ಮೆಂಟ್, ಮತ್ತೆ ಧರ್ಮ ಅರ್ಥ ಕಾಮಗಳನ್ನು ಕೂಡ ಈ 3 ಶ್ರೀ ಅಂತ ಹೇಳ್ತಾರೆ. ಆದ್ರಿಂದ ಶ್ರೀ ಶಬ್ದ ವಾಚ್ಯವಾದ ಇವೆಲ್ಲವನ್ನೂ ಕೂಡ, ಎಲ್ಲ ಉಪಕರಣಗಳನ್ನು, ನಮ್ಮೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು, ನಮ್ಮೆಲ್ಲ ಸಾಧನ ಸಲಕರಣೆಗಳನ್ನು, ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನ, ನಮ್ಮ ವಾಣಿಯನ್ನ, ಬುದ್ಧಿಯನ್ನ, ವೇದಗಳನ್ನ, ನಮ್ಮ ಒಟ್ಟಾರೆ ಸಂಪತ್ತು ಅದನ್ನ, ನಮ್ಮ ಧರ್ಮಾರ್ಥ ಕಾಮಗಳನ್ನ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೋಕ್ಷವನ್ನು ಕೂಡ ನಿವಾಸಯತಿ ಸ್ವಸ್ಮಿನ್ ಸ್ವಭಕ್ತೇಶು ಚ, ತನ್ನಲ್ಲೇ ಆತ ಇಟ್ಕೊಂಡಿದ್ದಾನೆ. ಮೋಕ್ಷವನ್ನೇನು ತನ್ನಲ್ಲಿ ಇಟ್ಕೋಬೇಕು ಅಂದ್ರೆ ತನ್ನಲ್ಲಿ ಆಗೋ ಮೋಕ್ಷವನ್ನು ಕೊಟ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ನಿತ್ಯ ಮುಕ್ತನಾದವನು, ಸಂಸಾರಕ್ಕೆಂದು ಬಂದೇ ಇಲ್ಲದವನು. ಮತ್ತೆ ಉಳಿದ ಭಕ್ತರಿಗೆ ಆ ಮುಕ್ತಿಯನ್ನು ಕೊಟ್ಟವನು.
ಹೀಗೆ ತನ್ನಲ್ಲಿ ಇಟ್ಕೊಂಡಿದ್ದಾನೆ, ಭಕ್ತರಿಗೆ ಕೊಡ್ತಾನೆ. ಆದ್ದರಿಂದ ಆತ ಶ್ರೀನಿವಾಸ. ಶ್ರೀಶಬ್ದವಾಚ್ಯವಾದ ಇಂದ್ರಿಯಗಳನ್ನು ನಿವಾಸಯತಿ ಜೀವೇಶು, ಇದು ಶ್ರೀನಿವಾಸ ಅನ್ನೋ ಅರ್ಥವನ್ನ ಇಲ್ಲಿ ಈ ಬೃಹತಿ ಮಂತ್ರ ಇಲ್ಲಿ ವರ್ಣನೆ ಮಾಡಿದೆ. ಅಶ್ವಮಿಷ್ಟಯೇ ಅಂದ್ರೆ ಇಂದ್ರಿಯಗಳೆಂಬ ಅಶ್ವದ ಪ್ರಾಪ್ತಿಗಾಗಿ ಅಂತ. ಮತ್ತೆ ಯೂಥ ಅಂತಿದೆಯಲ್ಲ, ಯೂಥ ಅಂದ್ರೆ ದುರ್ಗುಣಗಳ ಸಮೂಹ ಅಂತ ಅರ್ಥ ನಾನು ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ಯೂಥ ಅಂದ್ರೆ ಯೌತಿ ಯಾವಯತಿವ ಬುದ್ಧಿಂ, ಯು ಮಿಶ್ರಣಯೋ ಅಂತ ಆ ಯು ಧಾತುವಿಗೆ ಅರ್ಥ. ನಮ್ಮ ಬುದ್ಧಿಯನ್ನ ಅದು ಈ ದುರ್ಗುಣಗಳು ಸಮ್ಮಿಶ್ರ ಮಾಡಿಬಿಡ್ತವೆ. ಆದ್ರಿಂದ ಆ ಯೂಥ ಅಂದ್ರೆ ದುರ್ಗುಣಗಳ ಸಮೂಹ, ನಮ್ಮ ಬುದ್ಧಿಯ ಕಲಬೆರಕೆಯ ಕಾರಣವಾದದ್ದು. ಯು ಮಿಶ್ರಣೆ ಅಮಿಶ್ರಣೆ ಚ ಅಂತ ಶಬ್ದ. ಮತ್ತೆ ಮಹಿ ಅಂದ್ರೆ ಮಮ್ಮತೆ ಅಂದ್ರೆ ನೀನು ನಮ್ಮೆದುರಿಗೆ ಅಭಿವೃದ್ಧನಾಗ್ತೀಯ. ನಮ್ಮೆದುರಿಗೆ ನೀನು ಅಭಿವೃದ್ಧನಾಗುವುದು ಅಂದ್ರೆ ನಮಗೆ ನೀನು ಪ್ರತ್ಯಕ್ಷನಾಗುವುದು ಅಂತ ಅರ್ಥ ಅಷ್ಟೇ, ಬೇರೆ ಏನಲ್ಲ. ಅದು ಕೂಡ ಮಹಿ ವೃದ್ಧವನ್ನು ಧಾತುವಿನಿಂದ ನಾನು ತಗೊಂಡದ್ದು. ಹೀಗೆ ಶ್ರೀನಿವಾಸ ಎಂಬ ಶಬ್ದಕ್ಕೆ ಇಂದ್ರಿಯ ಮೊದಲಾದವುಗಳನ್ನು ನಮ್ಮಲ್ಲಿ ಸ್ಥಿರವಾಗಿಡುವವನು, ಮತ್ತೆ ನೀನು ಪ್ರತ್ಯಕ್ಷನಾಗ್ತಿ ಅನ್ನೋ ಅರ್ಥವನ್ನ ನಾನು ಇಲ್ಲಿ ತಗೊಂಡಿದ್ದೇನೆ. ಭಾವಾರ್ಥ ಏನು? ಭಗವಂತನೇ ನಮ್ಮ ಇಂದ್ರಿಯಗಳಲ್ಲಿ ನೂರಾರು ಸಾವಿರಾರು ಹತ್ತಾರು ದೌರ್ಬಲ್ಯಗಳಿವೆ, ಮತ್ತು ಎಷ್ಟೆಷ್ಟೋ ದೌರ್ಬಲ್ಯಗಳಿವೆ. ಇಂದ್ರಿಯಗಳಲ್ಲಿವೆ, ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿವೆ, ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಆತ್ಮದಲ್ಲೇ ಇದೆ ಆ ಎಲ್ಲ ದೌರ್ಬಲ್ಯಗಳು. ನಮ್ಮ ಆ ಇಂದ್ರಿಯಗಳಿಗೆ ಮತ್ತು ನಮ್ಮ ಯಾವುದೇ ಕರಣ, ದೇಹವು ನಮ್ಮದೊಂದು ಕರಣವೇ, ಇದೊಂದು ಸಂಪತ್ತಿದು. ಅಂಥ ಒಂದು ಸಂಪತ್ತಿಗೆ ಶಕ್ತಿಯನ್ನು ನೀನು ಕೊಡಬೇಕು. ನಮ್ಮ ದೇಹವೆಂಬ ಸಂಪತ್ತಿಗೆ ಪಾಠವ ಅಂದರೆ ಯಾವತ್ತೂ ಅವು ಚುರುಕಾಗಿರುವಂತೆ ನೀನು ಮಾಡಬೇಕು. ಅದಕ್ಕಾಗಿ ನೀನು ಆ ದೌರ್ಬಲ್ಯಗಳನ್ನು ಕಳೆದು ನಮ್ಮ ಮುಂದೆ ಬರಬೇಕು. ಅದಲ್ಲದೆ ಐಹಿಕ ಪಾರತ್ರಿಕ ಸಂಪತ್ತನ್ನು ನಮಗೆ ಕೊಡುವುದಕ್ಕಾಗಿ ನಮ್ಮ ಮುಂದೆ ನೀನು ಬರ್ತಿ ಅಂತ ನಮ್ಮ ವಿಶ್ವಾಸವಿದೆ. ಶ್ರೀನಿವಾಸ, ಶ್ರೀಮಾನ್ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ಹಿಂದೆ ನಾವು ನೋಡಿದ್ದೇವೆ. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ. ಶ್ರೀ ಅಂದರೆ ಎರಡು, ಒಂದು ಲಕ್ಷ್ಮೀದೇವಿ, ಮತ್ತೊಂದು ಶ್ರೀ ಅಂದರೆ ಸಾಕ್ಷಾತ್ ಭಗವಂತನ ಸೌಂದರ್ಯ ಏನಿದೆ, ಅನಿಂದ್ಯವಾದ ಸೌಂದರ್ಯ, ಅದನ್ನೇ ಶ್ರೀ ಅಂತನ್ಬೇಕು. ಲಕ್ಷ್ಮೀದೇವಿ ಶ್ರೀ ಅನಿಸ್ಕೊಂಡಿರುವುದು ಆ ಭಗವಂತನ ಅಲೌಕಿಕವಾದ ಅತ್ಯದ್ಭುತವಾದ ಸೌಂದರ್ಯವನ್ನು ಆಶ್ರಯಿಸಿಕೊಂಡಿರುವುದರಿಂದಲೇ. ಸುಂದರನಾದ ಸೌಂದರ್ಯ ಸ್ವರೂಪನಾದ ಭಗವಂತನನ್ನು ಆಶ್ರಯಿಸಿಕೊಂಡಿರುವುದರಿಂದಲೇ. ಭಗವಂತಂ ನಿತ್ಯಂ ಶ್ರಯತೆ ಇತಿ ಶ್ರೀಹಿ, ಅವಳೇ ಶ್ರೀ ಆಗಿದ್ದಾಳೆ. ಇಂಥ ತನ್ನದೇ ಆದಂತಹ ಸೌಂದರ್ಯಕ್ಕೂ ಲಕ್ಷ್ಮೀದೇವಿಗೂ ಇವನು ನಿವಾಸನಾದವನು. ಮತ್ತೆ ಶ್ರೀನಿವಾಸ ಎಂಬ ಶಬ್ದಕ್ಕೆ ತನ್ನ ಅವತಾರ ರೂಪಗಳಲ್ಲಿ ಆ ಸೌಂದರ್ಯ ಯಾರಿಗೂ ಕಾಣದಂತೆ ಮಾಡುವವನು ಅನ್ನೋ ಅರ್ಥವನ್ನು ಕೆಲವರು ಹೇಳ್ತಾರೆ. ನಿತರಾಮ್ ವಸ್ತೆ ಆಚ್ಛಾದಯತಿ ಅಂತ, ಹೊಸ ಆಚ್ಛಾದನೆ. ತನ್ನ ಅಲೌಕಿಕವಾದ ಸೌಂದರ್ಯದ ಅಲೌಕಿಕವಾದ ರೂಪದ ರಹಸ್ಯ ಬೇರೆ ಯಾರಿಗೂ ತಿಳಿದಿರಬಾರದು. ಅವಜಾನಂತೆ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ನಾನು ಮನುಷ್ಯರಂತೆ ಕಾಣಿಸ್ತಾ ಇರುವಾಗ ಇವರೆಲ್ಲ ನನ್ನ ಸ್ವರೂಪವನ್ನು ತಿಳಿಯದೆ ನನ್ನನ್ನು ಅವಮಾನಿಸ್ತಾರೆ, ನನ್ನನ್ನು ಕಡೆಗಣಿಸ್ತಾರೆ ಅಂತ. ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಅಂತ ಭಾಗವತದಲ್ಲಿ ಉಲ್ಲೇಖ ಇದೆ. ಲಕ್ಷ್ಮ್ಯಾಲಯಂ ತು ಅವಿಗಣಯ್ಯ ಗುಣಾಲಯಾಢ್ಯಂ. ರುಕ್ಮಿಣಿ ಕೃಷ್ಣನನ್ನ ನೀನು ಲಕ್ಷ್ಮೀ ಆಲಯ ಅಂದರೆ ಶ್ರೀ ಆಲಯ, ಶ್ರೀನಿವಾಸ ಅಂತ ವರ್ಣನೆ ಮಾಡಿದ್ದಾರೆ. ಶ್ರೀಶ ಗುಣದರ್ಪಣದಲ್ಲಿ ವಾದರಾಜ ಸ್ವಾಮಿಗಳು ಯಸ್ತ್ವಾಂ ಮುರಸಿ ಧತ್ತೆ ಎಂಬ ಕೌಸ್ತುಭ ದ್ಯುತಿಮಾಸಿತೆ ಸತ್ವಾಂ ನೈವಾಚ್ಯುತ ಸರ್ವ ಸ್ಯಾತ್ಯಯೇ ಸತ್ಯಪಿ ತ್ವಜೇತ್. ಪ್ರಳಯ ಕಾಲ ಬಂದರೂ ನಿನ್ನನ್ನು ಭಗವಂತ ಎಂದೂ ಬಿಟ್ಟು ಕೊಡುವುದಿಲ್ಲ. ಇದು ವಾದರಾಜ ಸ್ವಾಮಿಗಳು ಭಗವಂತನನ್ನು ಮತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿದ ರೀತಿ.
ಲಕ್ಷ್ಮೀದೇವಿಯನ್ನು ತನ್ನಲ್ಲಿಟ್ಕೊಂಡಿದ್ದಾನೆ ಮತ್ತು ಲಕ್ಷ್ಮೀದೇವಿಯಲ್ಲಿ ತಾನು ವಾಸ ಮಾಡಿಕೊಂಡಿದ್ದಾನೆ. ಅವಳಲ್ಲಿ ಅಂತರ್ಗತನಾಗಿದ್ದಾನ ಅವನು. ಅದಕ್ಕಾಗಿ ಅವನನ್ನು ಶ್ರೀನಿವಾಸ ಅಂತ ವರ್ಣನೆ ಮಾಡ್ತಾರೆ. ದಕ್ಷಿಣ ಶಬ್ದದ ಅರ್ಥಗಳನ್ನೆಲ್ಲ ಹಿಂದೆ ನೋಡಿದ್ದೇವೆ. ಭಗವಂತನ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಬಲಭಾಗದಲ್ಲಿ ಲಕ್ಷ್ಮೀದೇವಿ ಎಡಭಾಗದಲ್ಲಿ ಪರಮಾತ್ಮ ಇದ್ದಾನೆ. ಹೀಗೆ ಅವರಿಬ್ಬರು ಅರ್ಧನಾರಾಯಣರ ರೂಪರಾಗಿದ್ದಾರೆ. ಭಗವಂತನಿಗೆ ಅರ್ಧನಾರಾಯಣ ಅಂತ ಕರೀತಾರೆ. ವಾಮಾರ್ಧೋಮೈ ತತ್ಪ್ರವಿಷ್ಟೋ ಯಥೋ ಹಿ ತಥೋಹಂ ಸ್ಯಾದ್ ಅರ್ಧನಾರಾಯಣಾಖ್ಯ ಅಂತ. ಇದೆಲ್ಲ ಧನ್ಯಾಶ್ಚರ್ಯ ಉಪಾಖ್ಯಾನ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಭಗವಂತನೇ ಅರ್ಧನಾರಾಯಣ. ಇಂದ್ರಿಯಗಳಲ್ಲಿ ಇರುವಂಥವನು ಅನ್ನೋ ಅರ್ಥವನ್ನು ಕೂಡ ಕೆಲವು ವ್ಯಾಖ್ಯಾನ ಹೇಳಿದ್ದಾರೆ. ಇಂದ್ರಿಯಗಳನ್ನು ನಮ್ಮಲ್ಲಿ ಸ್ಥಿರವಾಗಿ ಇರಿಸುವವನು ಅಂತ ನಾನು ಅರ್ಥ ಹೇಳಿದೆ. ನಮ್ಮ ಇಂದ್ರಿಯಗಳಲ್ಲಿ ಅವನೇ ಇದ್ದಾನೆ. ಇದು ಒಂದು ತುಂಬ ಸುಂದರವಾದ ಅರ್ಥ. ನನಗೆ ಭಗವದ್ಗೀತೆ ಶ್ಲೋಕ ಇಲ್ಲಿ ನೆನಪಾಗ್ತದೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಶ್ರೋತ್ರವನ್ನ, ಕಿವಿಯನ್ನ, ಕಣ್ಣನ್ನ, ತ್ವಗೀಂದ್ರಿಯವನ್ನ, ನಾಲಿಗೆಯನ್ನ ಮತ್ತು ಮೂಗನ್ನ, ಮನಸ್ಸನ್ನು ಕೂಡ ಆಶ್ರಯಿಸಿ ಅದರೊಳಗಿದ್ದು ಅದರೊಳ ಹೊಕ್ಕು ಅಯಂ ಈ ಭಗವಂತ ವಿಷಯಾನ್ ಉಪಸೇವತೆ. ಹೀಗೆ ಶ್ರೀಶಬ್ದವಾಚ್ಯಗಳಾದಂಥ ಇಂದ್ರಿಯಗಳಲ್ಲಿರುವುದರಿಂದ ಈತ ಶ್ರೀನಿವಾಸ. ಶ್ರೀನಿ ಅಂದರೆ ಲಕ್ಷ್ಮೀದೇವಿಯನ್ನು ಪ್ರೇರಿಸ್ತಾ ಇರುವವನು. ಶ್ರಿಯಂ ನಯತಿ ಇತಿ ಶ್ರೀನಿಹಿ. ಅಗ್ನಿ ಅಂದರೆ ಅಗ್ರಣೀತ್ವಾತ್ ಅಗ್ನಿ, ಎಲ್ಲರಿಗಿಂತ ಮುಂದೆ ಇರುವವನು. ಲಕ್ಷ್ಮೀದೇವಿಗಿಂತಲೂ ಮುಂದೆ ಇರುವವನಾದ್ರಿಂದ ಈತ ಶ್ರೀನಿ. ಮತ್ತೆ ವಸತಿ, ಅವಳಲ್ಲಿ ಇದ್ದು ಅವಳನ್ನು ಪ್ರೇರಿಸ್ತಾನೆ, ಆದ್ದರಿಂದ ಆತ ವಾಸ. ಶ್ರೀನಿಶ್ಚಾಸೋ ವಾಸಶ್ಚ ಶ್ರೀನಿವಾಸ ಅಂತ ಹೀಗೂ ಅರ್ಥವನ್ನು ಹೇಳಿದ್ದಾರೆ. ನಮ್ಮಲ್ಲಿ ಶ್ರೀನಿವಾಸ ಅಂತ ಹೆಸರನ್ನು ಯಾರಿಗಾದ್ರೂ ಇಟ್ಟಿದ್ರೆ ಅವರನ್ನ ಪ್ರೀತಿಯಿಂದಲೋ ಸಲುಗೆಯಿಂದಲೋ ಸೀನಿ ಅಂತೆಲ್ಲ ಕರಿತಿರ್ತಾರೆ ಕೆಲವರು. ಸೀನಾ ಹೀಗೆಲ್ಲ ಕರೆಯೋ ಬದಲು ಶ್ರೀನಿ, ಶ್ರೀ ಅಂತ ಮೂಲ ಶಬ್ದವೇ ಇಲ್ಲಿ, ನೀ ಅಂತ ಇರಲಿ. ನೀವು ಶ್ರೀನಿವಾಸ ಅಂತ 4 ಅಕ್ಷರ ಬೇಡ, 2 ಅಕ್ಷರ ಇಲ್ಲಿ. ಶ್ರೀನಿ ಅಂತ ಕರೆದ್ರು ಅದು ಭಗವಂತನ ನಾಮವೇ. ಈ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ತುಂಬ ಸುಂದರವಾದಂಥ ನಾಮ ಅದು. ಲಕ್ಷಾಲಂಕಾರ ಶ್ರೀನಿವಾಸ ಎಂಬ ಶಬ್ದಕ್ಕೆ ಅರ್ಥ ಹೇಳಲಿಲ್ಲ. ಶಾಂಕರ ಭಾಷ್ಯ ಹೇಳುವಂತೆ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನ ಇಟ್ಕೊಂಡಿರುವಂಥವನು. ಪರಾಶರ ಭಟ್ರು ಹೇಳುವಂತೆ ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದಲ್ಲಿ ಹತ್ತಿಸಿಕೊಂಡವನು. ಮಥನಾನೀತ ಲಕ್ಷ್ಮೀವಾನ್ ಶ್ರೀನಿವಾಸ ಇತೀರಿತ ಅಂತ. ವಿಶೇಷ ಅರ್ಥ ಏನಿಲ್ಲ, ಅಲ್ಲಿ ಇದನ್ನು ನೋಡಿದ್ದೇವೆ ಅಷ್ಟೆ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಲಕ್ಷ್ಮೀದೇವಿ ಯಾರಲ್ಲಿ ವಾಸ ಮಾಡ್ತಾಳೋ ಅವನು ಆ ಕಾರಣದಿಂದ ಶ್ರೀನಿವಾಸ. ಸತ್ಯಸಂಧರು ಸ್ವಾಮಿಗಳು ಹೇಳ್ತಾರೆ, ಶ್ರಿಯಂ ನಯತಿ ಇತಿ ಶ್ರೀನಿಹಿ. ಲಕ್ಷ್ಮಿಯನ್ನು ಮುನ್ನಡೆಸುವವನು, ಅವಳನ್ನು ಪ್ರೇರಿಸುವವನಾದ್ರಿಂದ ಆತ ಶ್ರೀನಿ. ಹೇಗೆ ವಾಮನಿ, ಭಾಮನಿ ಅಂತ ಶಬ್ದಗಳನ್ನು ಉಪನಿಷತ್ನಲ್ಲಿ ಸಮನ್ವಯ ಮಾಡಿದ್ದಾರೆ. ವಾಮ ನಯತಿ, ಸ್ತ್ರೀ ಸೌಂದರ್ಯಕ್ಕೆ ನಿಯಾಮಕ. ಮತ್ತೆ ಭಾಮ ಅಂದ್ರೆ ಪುರುಷರ ಪೌರುಷಕ್ಕೆ ನಿಯಾಮಕ. ನೀ ಅಂದ್ರೆ ನಿಯಾಮಕ, ಮುನ್ನಡೆಸುವವನು, ನೇತ ಅಂತರ್ಥ. ಹಾಗೆ ಶ್ರೀನಿ ಅಂದ್ರೆ ಲಕ್ಷ್ಮೀದೇವಿಗೆ ಆತ ನಿಯಾಮಕ. ವಾಸ್ತೆ, ಜಗತ್ತೆಲ್ಲವನ್ನು ಅವನು ಆಚ್ಛಾದಿಸಿಕೊಂಡಿದ್ದಾನೆ, ಆದ್ರಿಂದ ಆತ ವಾಸ. ಶ್ರೀನಿಶ್ಚಾಸೋ ವಾಸಶ್ಚ ಶ್ರೀನಿವಾಸ, ಹೀಗೆ ಶಬ್ದ. ಹೀಗೆ ಸಾಧನೆಯ ದೃಷ್ಟಿಯಿಂದ ನಾವು ನಿತ್ಯ ಅನುಸಂಧಾನ ಮಾಡ್ಕೊಳ್ಬೇಕಾದ ದೃಷ್ಟಿಯಿಂದ ಶ್ರೀನಿವಾಸ ಅಂತ ಅನ್ನೋದು ತುಂಬ ಸುಂದರವಾದಂಥ ಶಬ್ದ. ಲಕ್ಷ್ಮೀದೇವಿಯನ್ನು ತನ್ನ ತೊಡೆಯ ಮೇಲೆ ಮತ್ತೆ ಹೃದಯದಲ್ಲಿ ಇಟ್ಕೊಂಡವನು, ತನ್ನ ಎಡಭಾಗದಲ್ಲೇ ಆಕೆ ಜೊತೆಗೆ ಇದ್ದವನು. ನಿತರಾಮ್, ನೀ ಅಂದ್ರೆ ನಿತರಾಮ್, ಚೆನ್ನಾಗಿ ಇದ್ದಾನೆ. ಇಬ್ರು ಅರ್ಧನಾರೀನರ ರೂಪರಾಗಿ ಇದ್ದುಬಿಟ್ಟಿದ್ದಾರೆ, ಬೇರ್ಪಡಿಸ್ಲಿಕ್ಕಾಗದಂತೆ. ಇದು ಆ ಭಗವಂತನ ಮತ್ತು ಭಗವತಿಯ ಅರ್ಧನಾರೀನರ ರೂಪದ ವರ್ಣನವನ್ನು ತೋರಿಸ್ತದೆ. ಮತ್ತೆ ಶ್ರೀ ಅಂದ್ರೆ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲಿ ಈತ ಇದ್ದು ನಮ್ಮನ್ನ ಪ್ರೇರಿಸ್ತಾನೆ. ಮತ್ತೆ ಶ್ರೀ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ಈತ ನಿವಾಸ ಐತಿ, ನಮ್ಮಲ್ಲಿ ಚೆನ್ನಾಗಿ ಇರುವಂತೆ ಪ್ರೇರಿಸ್ತಾ ಇದ್ದಾನೆ.
ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸ್ತುಷ್ಟುವಾಂ ಸಸ್ತನೂಭಿಃ. ದೇವತೆಗಳೇ ನಮಗೆ ಸ್ಥಿರವಾದ ಅಂಗಾಂಗಗಳನ್ನು ಕೊಡಿರಿ. ನಮ್ಮ ಕಿವಿ ಯಾವತ್ತು ಮಂಗಳಕರವಾದಂಥ ಶಾಸ್ತ್ರವನ್ನು ಕೇಳುವಂತಾಗಲಿ. ಕಣ್ಣು ಮಂಗಳಕರವಾದ ಭಗವಂತನ ರೂಪಗಳನ್ನು, ಭಗವಂತನ ವಿಗ್ರಹ ಎನಿಸಿದ ಭಾಗವತರ ರೂಪಗಳನ್ನು ನೋಡುವಂತಾಗಲಿ. ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸ್ತುಷ್ಟುವಾಂ ಸಸ್ತನೂಭಿಃ. ಸ್ಥಿರವಾದ ಅಂಗಾಂಗಗಳ ಮೂಲಕ ನಾವು ನಮ್ಮ ಕಾರ್ಯಗಳನ್ನು ಜೀವನ ಇರುವವರೆಗೂ ಕೂಡ ಮಾಡುವಂತಾಗಲಿ ಅಂತ ಹೀಗೆ ಅವನ ಸನ್ನಿಧಾನದಲ್ಲಿ ಭಕ್ತರ ಪ್ರಾರ್ಥನಾ ಇದೆ. ಹೀಗೆ ಇಂದ್ರಿಯಗಳಲ್ಲಿ ತಾನಿದ್ದಾನೆ, ನಮ್ಮ ಇಂದ್ರಿಯಗಳನ್ನ ಸ್ಥಿರವಾಗಿ ನಮ್ಮಲ್ಲಿ ಇರಿಸ್ತಾನೆ. ಅದಕ್ಕಾಗಿ ಆತ ಶ್ರೀನಿವಾಸ. ಅಷ್ಟೇ ಅಲ್ಲ, ಈ ಶ್ರೀ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಅಂತ ನಾವು ಈಗಾಗಲೇ ನೋಡಿದ್ವಿ. ಅದನ್ನು ವೇದವಾಣಿ ನಮ್ಮಲ್ಲಿ ಸ್ಥಿರವಾಗಿರಬೇಕು. ನಾವು ಏನು ಪ್ರವಚನಾದಿಗಳನ್ನು ಮಾಡ್ತೀವಿ ಆ ವಾಣಿ ನಮ್ಮಲ್ಲಿ ಸ್ಥಿರವಾಗಿರಬೇಕು. ನಮ್ಮ ದೇಹವೂ ಸೇರಿದಂತೆ ಎಲ್ಲ ಉಪಕರಣಗಳು ಸ್ಥಿರವಾಗಿರಬೇಕು, ಬುದ್ಧಿ ಸ್ಥಿರವಾಗಿರಬೇಕು. ಮತ್ತೆ ನಮ್ಮ ಅಭಿವೃದ್ಧಿ, ಐಹಿಕ ಅಭಿವೃದ್ಧಿ, ಆಧ್ಯಾತ್ಮಿಕ ಅಭಿವೃದ್ಧಿ, ಧರ್ಮಾರ್ಥ ಕಾಮಗಳು ಮತ್ತು ಮೋಕ್ಷವು ಕೂಡ ನಮಗೆ ಯಾವತ್ತೂ ದೊರೆಯುವಂತಾಗಬೇಕು. ಆದ್ದರಿಂದ ಆತ ಶ್ರೀನಿವಾಸ ಅಂತ ಕರೆಸ್ಕೊಂಡಿದ್ದಾನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.